ಇನ್ವೆಸ್ಟ್ ಕರ್ನಾಟಕ 2025ರ ಆವೃತ್ತಿಯ ಸಮಾವೇಶಕ್ಕೆ ಅದ್ದೂರಿಯಾಗಿ ತೆರೆ ಬಿದ್ದಿದೆ. ರಾಜ್ಯಕ್ಕೆ ಹರಿದು ಬಂದಿದೆ ಬೃಹತ್ ಬಂಡವಾಳ. ಅರಮನೆ ಮೈದಾನದಲ್ಲಿ ನಡೆದಂಥ ಬೃಹತ್ ಸಮಾವೇಶ. ಈ ಸಮಾವೇಶದಲ್ಲಿ 19 ದೇಶಗಳಿಂದ ಬಹಳ ದೊಡ್ಡ ಮಟ್ಟದ ಹೂಡಿಕೆ ಹರಿದು ಬಂದಿದೆ. ದೊಡ್ಡ ದೊಡ್ಡ ಕಂಪನಿಗಳಿಂದ ರಾಜ್ಯದಲ್ಲಿ ಹೂಡಿಕೆಯಾಗಿದೆ. 3 ದಿನಗಳಲ್ಲಿ 10.25 ಲಕ್ಷ ಕೋಟಿ ಬಂಡವಾಳ ಹೂಡಿಕೆಯಾಗಿದೆ. ಇನ್ವೆಸ್ಟ್ ಕರ್ನಾಟಕ 2025 ಯಶಸ್ವಿಯಾಗಿ ತೆರೆಬಿದ್ದಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಕೈಗಾರಿಕಾ ಸಚಿವರಂತಹ ಎಂ ಬಿ ಪಾಟೀಲ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಇನ್ವೆಸ್ಟ್ ಕರ್ನಾಟಕದ ಮೂಲಕ ನಿರೀಕ್ಷೆಗಳು ವೇದಿಕೆಗೆ ಸಜ್ಜಾಗಿತ್ತು, ಜೊತೆಗೆ ನಿರೀಕ್ಷೆಗಳು ಈಡೇರಿದೆಯಾ ಸರ್? ನೀವು ಹೇಳಬೇಕಲ್ಲ ಅದನ್ನು. ನನಗಿಂತ ಜಾಸ್ತಿ ನೀವು ಗಮನಿಸಿದ್ದೀರಿ. ನನ್ನ ಬೆನ್ನು ಕಾಣೋದಿಲ್ಲ. ನೀವು ಹೇಳಬೇಕು ಅದು ಯಾವ ರೀತಿ ಆಗಿದೆ ಅಂತ. ಭಾಳ ವಿಭಿನ್ನ ರೀತಿಯಲ್ಲಿ ಆಗಿದ್ದೀವಿ. ನಾವು ಪ್ರಥಮ ಬಾರಿ ಹೇಳಿದ್ದೇವಲ್ಲ, ಇದು ಜಾಗತಿಕ ಇನ್ವೆಸ್ಟರ್ಸ್ ಮೀಟ್ 10ರಲ್ಲಿ ಇದು 11ನೇದಲ್ಲ. ಇದು ಭಾಳ ವಿಭಿನ್ನ ರೀತಿಯಲ್ಲಿರ್ತದೆ. ದಾವೋಸ್ನಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಮ್ನಲ್ಲಿ ಯಾವ ರೀತಿ ಆಗ್ತದೆ ಅದರ ಕೆಲವೊಂದು ಭಾಗವನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ. ಬಹುಶಃ ದೇಶದಲ್ಲಿ ಎಲ್ಲಿಯೂ ಕೂಡ 60ಕ್ಕಿಂತ ಜಾಸ್ತಿ ಸ್ಪೀಕರ್ಸ್ ಇಲ್ಲ. ಇವತ್ತು ಎಕನಾಮಿಸ್ಟ್ ಟೈಮ್ 60ಕ್ಕಿಂತ ಜಾಸ್ತಿ ಸ್ಪೀಕರ್ಸು. 20 ದೇಶಗಳು ಇವತ್ತು ಸಹ ಭಾಗವಹಿಸೋಕ್ಕೆ 11 ದೇಶಗಳು ತಮ್ಮ ಪವಿಲಿಯನ್ ಇಲ್ಲಿ ಸೆಟಪ್ ಮಾಡಿದರು. ಯಾಕಂದರೆ ಈಗ ಬದಲಾವಣೆ ಹೊಂದುವಂಥ ಒಂದು ಕಾಲದಲ್ಲಿ ನಾವಿದ್ದೀವಿ. ಚಾಲೆಂಜಸ್ ಭಾಳ ಇದ್ದಾವೆ. ನಮ್ಮ ಬೆಳವಣಿಗೆ ಏನಿದೆಲ್ಲ ಅದು ವಿಭಿನ್ನ ರೀತಿಯಂಥ ಬೆಳವಣಿಗೆ ಆಗ್ತದೆ. ರೀಇಮ್ಯಾಜಿನಿಂಗ್ ಗ್ರೋತ್ ಅದೇ ಪ್ರಗತಿಯ ಮರುಕಲ್ಪನೆ. ಯಾಕಂದರೆ ಪ್ರಗತಿ ಮರುಕಲ್ಪನೆ ಅಂದರೆ ನೀವು ಟ್ರೆಡಿಷ್ನಲ್ ನಾಳೆ ಡೀಸೆಲ್ ಇಂಜನ್ನು ಪೆಟ್ರೋಲ್ ಇಂಜನ್ನು ಅಂತ ನೋಡೋದಿಲ್ಲ. ಅವು ಟ್ರಕ್ಸ್ಗಳೆಲ್ಲನೂ ಕೂಡ ಹೈಡ್ರೋಜನ್ ಇದಕ್ಕೆ ಹೋಗ್ತದೆ, ಇವಿಗೆ ಹೋಗ್ತವೆ. ನಿಮ್ಮ ಕಾರ್ಸ್ ಎಲ್ಲನೂ ಕೂಡ ಇವೇ ಬ್ಯಾಟ್ರೀಸ್ ಮೇಲೆ ಆಗ್ತದೆ, ಗ್ರೀನ್ ಹೈಡ್ರೋಜನ್ ಮೇಲೆ ಆಗ್ತದೆ, ಅಥವಾ ಸ್ಟ್ರಾಂಗ್ ಹೈಬ್ರಿಡ್ಸ್ ಆಗ್ತವೆ. ಪೆಟ್ರೋಲ್ ಡೀಸೆಲ್ ಸಹ ಅಪ್ರಸ್ತುತ ಆಗ್ತದೆ. ಕೋಲು ಎಲ್ಲ ಸೋಲಾರು ಮತ್ತು ಇದ್ರ ಮ್ಯಾಗ ಗ್ರೀನ್ ಹೈಡ್ರೋಜನ್ದೆಲ್ಲ ನಿಮ್ಮ ಕೋಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಎಲ್ಲನೂ ಕೂಡ ಅಪ್ರಸ್ತುತ ಆಗ್ತವೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೋದ್ರಿಂದ ಒಂದು ಪ್ರತಿಯೊಂದು ಇದರಲ್ಲಿ ಒಂದು ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಹಿಡ್ಕೊಂಡು ಒಂದು ಸ್ಮಾರ್ಟ್ಫೋನ್ ಹಿಡ್ಕೊಂಡು ಹೆವಿ ಮಷಿನರಿ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪಾತ್ರ ವಹಿಸ್ತದೆ. ರೋಬೋಟ್ಸು ಇವತ್ತು ಕೆಲಸ ಮಾಡೋದನ್ನು ಅವತ್ತು ಸಹ ಮನುಷ್ಯ ಕೆಲಸ ಮಾಡೋದನ್ನು ರೋಬೋ ಮಾಡ್ತದೆ, ಪ್ರಿಸೈಸಾಗಿ ಮಾಡ್ತದೆ. ಮೆಡಿಕಲ್ ಇಕ್ವಿಪ್ಮೆಂಟು, ಮೆಡಿಕಲ್ ಡಯಾಗ್ನೋಸಿಸ್ನಲ್ಲೂ ಕೂಡ ಇವತ್ತು ಸಹ AI ಪ್ರತಿಯೊಂದು ಇದರಲ್ಲಿ ಬರ್ತದೆ. ಅಂದರೆ ಇದು ವಿಲ್ ಸಿ ಅ ನ್ಯೂ ಕೈಂಡ್ ಆಫ್ ಅ ಗ್ರೋತ್. ಹೊಸ ಥರವಾದಂಥ ಒಂದು ಬೆಳವಣಿಗೆನ ನಾವು ನೋಡ್ತೀವಿ. ಇದಕ್ಕೆ ಕರ್ನಾಟಕ ರಾಜ್ಯ ಸಜ್ಜಾಗಿರಬೇಕು. ದೇಶದ ಈ ಬದಲಾವಣೆ, ಪ್ರಪಂಚದ ಈ ಬದಲಾವಣೆಯಲ್ಲಿ ಕರ್ನಾಟಕ ರಾಜ್ಯ ಮುಂಚೂಣಿರಬೇಕು, ಮಹತ್ವದ ಪಾತ್ರವನ್ನು ವಹಿಸಬೇಕು. ಆ ರೀತಿ ಒಂದು ಸ್ಪಷ್ಟವಾದಂಥ ಒಂದು ರೋಡ್ ಮ್ಯಾಪನ್ನು ನಾವು ತಯಾರು ಮಾಡಿದ್ದೀವಿ. ಅದಕ್ಕೆ ನಾವು ರೀಇಮ್ಯಾಜಿನಿಂಗ್ ಗ್ರೋತ್, ಟೆಕ್ ಡ್ರಿವನ್, ಗ್ರೀನ್, ಇನ್ಕ್ಲೂಸಿವ್ ಆ್ಯಂಡ್ ರೆಸಿಲೆಂಟ್. ಅಂದರೆ ಈ ಎಲ್ಲ ಬದಲಾವಣೆಗಳು ಏನು ಹೋಗ್ತಾ ಇದ್ದಾವೆ ಅದಕ್ಕೆ ನಾವು ಸದೃಢ ಆಗಬೇಕು. ಅದನ್ನು ಎದುರಿಸುವಂಥ ಸಾಮರ್ಥ್ಯ ಇರ್ಬೋದು. ಅಯ್ಯೋ ಹಿಂಗೆ ಆಗಿಬಿಡ್ತು ಅಂತೇಳಿ ನಾವು ಸುಮ್ಮನೆ ಕೂತ್ಕೊಳ್ಳುವಂಥದ್ದಲ್ಲ. ಅದಕ್ಕೆ ನಾವು ಸದೃಢರಾಗಬೇಕು ಅಂತೇಳಿ ಇದನ್ನು ಮಾಡಿದ್ದೀವಿ. ಭಾಳ ಯಶಸ್ವಿಯಾಗಿದೆ, ಭಾಳ ಸಂತೋಷವಾಗಿದೆ. ಆದರೆ ಒಂದು ಮಾತು ಭಾಳ ನಾನು ಕಳಕಳಿಯಿಂದ ಹೇಳ್ತೀನಿ, ಇದು ಮುಕ್ತಾಯ ಸಮಾರಂಭ ಇನ್ವೆಸ್ಟರ್ಸ್ ಮೀಟ್ ಆಗಿರ್ಬೋದು, ಆದರೆ ನಮಗೆ ಇದು ಪ್ರಾರಂಭ. ಇಲ್ಲಿದಿಂದ ನಾವು ಮತ್ತೆ ಹೊಸದಾಗಿ ಒಂದು ಅಧ್ಯಾಯವನ್ನು ಬರೀಲಿಕ್ಕೆ ರಾಜ್ಯದಲ್ಲಿ ಪ್ರಯತ್ನವನ್ನು ಮಾಡ್ತೀವಿ, ಪ್ರಾಮಾಣಿಕವಾಗಿ ಮಾಡ್ತೀವಿ. ಥ್ಯಾಂಕ್ ಯು. ಸಾಕಷ್ಟು ಉದ್ಯಮಿಗಳು ಹೊರದೇಶಗಳಿಂದ ಬಂದಿದ್ದರು. ಯಾವ ರೀತಿಯ ಒಂದು ಸಜೆಷನ್ ಎಲ್ಲ ಪ್ಲೀಸ್, ನಾವು 2 ಮಿನಿಟ್ ಹೇಳಿದ್ದೀನಿ ಎಲ್ಲರೂ ಕೂಡ. ಅಲ್ಲಿ 10 lakh crores 10,25,000 ಕೋಟಿಗಿಂತ ಜಾಸ್ತಿ ಇವತ್ತು ಇನ್ವೆಸ್ಟ್ಮೆಂಟ್ ಬರ್ತದೆ. 6 ಲಕ್ಷ ಉದ್ಯೋಗ ಸೃಷ್ಟಿ ಆಗ್ತಾಯಿದೆ. 75% ಇವತ್ತು ಸಹ ಬಿಯಾಂಡ್ ಬೆಂಗಳೂರು ಇದೆ. 45% ಇವತ್ತು ನಾರ್ತ್ ಕರ್ನಾಟಕಕ್ಕಿದೆ. ಥ್ಯಾಂಕ್ ಯು. ಇದಿಷ್ಟು ಸಚಿವರಾದ ಎಂ ಬಿ ಪಾಟೀಲ್ ಅವರು ಮಾತಾಡಿದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ LN ಸ್ವಾಮಿ, TV5 ಬೆಂಗಳೂರು.